ಗುರುಭ್ಯೋ ನಮಃ ಹರಿ ಓಂ. ಇದನ್ನ ಒಂದು ವಿಶೇಷವಾದಂತ ನಿಮಗೆ ಒಂದು ಪ್ರಶ್ನಶಾಸ್ತ್ರ ಬಗ್ಗೆ ತಿಳಿಸಿಕೊಡ್ತೇನೆ. ಶಾಸ್ತ್ರ ಅಂದ್ರೆ ನಾವು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಹೋಗಿ ಕೇಳ್ತೀವಿ. ಒಂದು ಹೆಸರು ಇರ್ಬೋದು, ಅಥವಾ ಹುಟ್ಟಿದ ಒಂದು ಸಮಯ ಇರ್ಬೋದು, ಅಥವಾ ಅವ್ರ ಡೇಟ್ ಆಫ್ ಬರ್ತ್ ಇರ್ಬೋದು. ಅದನ್ನ 4 ಕಡೆ ಎಲ್ಲ ಒಂದು ಕಡೆ ಕೇಳ್ಬಿಟ್ಟು ಅವರ ಒಂದು ಭವಿಷ್ಯ ಬಗ್ಗೆ ನಾವು ಕೇಳ್ತೀವಿ. ಯಾವುದಪ್ಪ ಅಂತಂದ್ರೆ ಮದುವೆ ಇರ್ಬೋದು, ಅಥವಾ ಅವ್ರ ಮಕ್ಕಳ ಒಂದು ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಅವ್ರು ಮಾಡುವಂತ ಒಂದು ಕೆಲಸ ಕಾರ್ಯಗಳಿರ್ಬೋದು. ಯಾವ್ದಾಗಲಿ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ನಾವು ಶಾಸ್ತ್ರ ಬಗ್ಗೆ ನಾವು ಹೋಗ್ತೀವಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ನೋಡೋದೇನಪ್ಪ ಅಂತಂದ್ರೆ ಪ್ರಶ್ನಶಾಸ್ತ್ರ ಅಕ್ಯುರೇಸಿ ಪರ್ಫೆಕ್ಟ್ ಆಗಿ ನಿಮಗೆ ಅನಲೈಸ್ ಮಾಡಿಕೊಡುತ್ತೆ. ಪ್ರಶ್ನಶಾಸ್ತ್ರ ಯಾವ್ದಪ್ಪ ಅಂತಂದ್ರೆ ನೋಡಿ, 1 ರಿಂದ 249 ಒಂದೇ ಒಂದು ನಂಬರ್. 1 ರಿಂದ 249 ನಿಮ್ಮ ಇಷ್ಟವಾದಂತಹ ಒಂದು ಸಂಖ್ಯೆನ ನೀವು ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಒಂದು ಅನಾಲಿಸ್ ನ ಇದು ಜನರೇಟ್ ಮಾಡುತ್ತೆ. ನೋಡಿ, ಇಲ್ಲಿ ಎಜುಕೇಶನ್ ಇದೆ, ಜೊತೆಗೆ ಬಿಸಿನೆಸ್, ಮ್ಯಾರೇಜ್, ಚೈಲ್ಡ್ ಬರ್ತ್, ಫೈನಾನ್ಸ್, ಪ್ರಾಪರ್ಟಿ, ಲಿಟಿಗೇಷನ್ಸ್, ಆಮೇಲೆ ಜಾಬ್ ಮತ್ತೆ ಫೈನಾನ್ಸ್, ಅಥವಾ ಪ್ರತಿಯೊಂದು ಇವೆಂಟ್ಸ್. ಇವನ್ ನಾವು ಒಂದು ಯಾರಿಗಾದ್ರು ದುಡ್ಡು ಕೊಡ್ತಾ ಇದೀವಿ, ಅದು ಬರೋಂತ ದುಡ್ಡು ಬರುತ್ತಾ ಇಲ್ವಾ, ಅಥವಾ ಒಂದು ಕೆಲಸ ಇಟ್ಕೊಂಡಿದೀವಿ ಅಥವಾ ಆಗುತ್ತಾ ಆಗಲ್ವಾ, ಅಥವಾ ನಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಇದೆಯೋ ಇಲ್ವಾ, ಅದನ್ನ ನೋಡ್ಬೋದು, ತಿಳ್ಕೊಬೇಕಷ್ಟೇ. ಗುಡ್ ಬ್ಯಾಡ್ ಅಷ್ಟೇ ಇರಲಿ. ಇಲ್ಲಿ ಯಾವ ತರ ದೋಷ ಮತ್ತೆ ಪೂಜೆ ಇರೋದಿಲ್ಲ. ಸರಳವಾಗಿ ಮಂತ್ರ ತಂತ್ರಗಳಿಂದ ನಾವು ಇದನ್ನ ಸ್ವಲ್ಪ ಎನ್ಹಾನ್ಸ್ ಮಾಡ್ಕೋಬಹುದು. ನೋಡಿ, ಫಸ್ಟ್ 1 ರಿಂದ 249 ಒಂದು ನಂಬರ್ ಹೇಳಿದ್ರೆ ಇಲ್ಲಿ ಬರುವಂತದ್ದೇ ಇಲ್ಲಿ ಅವರ ಒಂದು ಪವರ್ ಆಫ್ ಪೊಸಿಷನ್. ಇಲ್ಲಿ ನಿಮ್ಗೆ ನೀಟಾಗಿ ಕೊಟ್ಬಿಡುತ್ತೆ ಏನಿದೆ ಏನಿಲ್ಲ. ನೆಕ್ಸ್ಟ್ ಇದರಲ್ಲಿ ಬರುವಂತ ಪ್ರಶ್ನಶಾಸ್ತ್ರ ಬರುವಂತ ಇದರಲ್ಲಿ ನಾವು ಒಂದೊಂದೇ ನೋಡ್ಕೊಂತ ಹೋದ್ರೆ ಕಸಪಲ್ಲ ಆದ ತಕ್ಷಣ ಇಲ್ಲಿ ಅಂತರ್ಭುಕ್ತಿ ಆದ ತಕ್ಷಣ ನೀವು ಎಷ್ಟು ಬರೋದು, ಯಾವುದು ದಶದಲ್ಲಿ ಭುಕ್ತಿ, ಅಂತರ್ಭುಕ್ತಿ. ಫಸ್ಟ್ ಇದರಲ್ಲಿ ನಮಗೆ ನೀಟಾಗಿ ಕೊಟ್ಬಿಡೋದು. ಮೈನ್ ದಶನೇ ಇದಕ್ಕೆ ಸಬ್ಜೆಕ್ಟ್. ನಾವು ದಶ, ಅದರೊಳಗಿರುವಂತ ಭುಕ್ತಿ, ಅದರೊಳಗಿರುವಂತ ಅಂತರ್ಭುಕ್ತಿ. ಈಗಿನ ಒಂದು ಕರೆಂಟ್ ಸಿಚುವೇಶನ್ ನಾವು ಅನಲೈಸ್ ಮಾಡಬಹುದು, ಏನಿದೆ ಏನಿಲ್ಲ, ಗುಡ್ ಬ್ಯಾಡ್, ಪ್ರತಿಯೊಂದು ಮೂಮೆಂಟ್. ನಮ್ಗೆ ಏನೇ ಸಮಸ್ಯೆ ಇದ್ರೂ 1 ರಿಂದ 249 ಒಂದು ನಂಬರ್ ನೀವು ಕೊಟ್ರೆ ನಿಮ್ಮ ಕಂಪ್ಲೀಟ್ ಜಾತಕನ ಇದು ಜನರೇಟ್ ಮಾಡುತ್ತೆ. ಏನಿದೆ ಏನಿಲ್ಲ ಅನ್ನೋ ಸಂಪೂರ್ಣವಾಗಿ ಭವಿಷ್ಯ ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ, ರೈಟ್. ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸರ್ವೇ ಜನಂ ಸುಖಿನೋ ಭವಂತು.